453 ರೂಪಾಯಿ ಇದೆ. 8453 ತಗೋ. ಇದನ್ನು ಓಪನ್ ಮಾಡಬೇಕಾದ್ರೆ ಒಂದು ವೀಡಿಯೋ ತಗೋ. ಅದೇ ಓಪನ್ ಮಾಡುವಾಗ ತೆಗಿತೀನಿ. ಬ್ಲೂ ಡಾಟ್ ಇದು ಡಿಸೈನ್ ಇನ್ಫೋ ಅಂದ್ಬಿಟ್ಟು ಇದು ಮಾಮೂಲಿ ಕ್ರೋಮ್ ವೆಬ್ಸೈಟಲ್ಲಿ ಅದೇ ಎಲ್ಲ ಸಿಗುತ್ತೆ ಸರ್. ಅದು ಗೂಗಲ್ ಸರ್ಚ್ ಮಾಡಿ ಸಾಕು ಬರುತ್ತೆ. ಈಗ ನಾನು ಅದೇ ನೋಡ್ತಾ ಇದ್ದೀನಿ ಚೆನ್ನಾಗಿದೆಯಾ ಇಲ್ವ ಅಂತ ನೋಡೋಕ್ಕೆ. ಇದು ಫ್ಲಿಪ್ಕಾರ್ಟಲ್ಲಿ ತಗೋತೀನಿ 14,000. ಇದೇ ಪ್ರಾಡಕ್ಟ್ 14 ಆಗುತ್ತೆ. ಸರ್ ನೀವು ಫೋನ್ಪೇ ಮಾಡಲ ಇನ್ನೂ 47 ರೂಪಾಯಿ. ಹಾಂ, ಸ್ಕ್ಯಾನರ್ ಕೊಡ್ಬೇಕಾ? ಹಾಂ, ನೋಡಿ ಬ್ಲೂ ಡಾಟಿಂದ ಈ ಒಂದು ಮೈಕು DJI ಮೈಕನ್ನು ಖರೀದಿ ಮಾಡಿರ್ತೀವಿ. ಸೊ ನೋಡ್ತೀನಿ, ದೇವ್ರ ದಯದಿಂದ ನಾನು 100% ಒರಿಜಿನಲ್ ಪ್ರಾಡಕ್ಟ್ ಹಾಕಿರ್ತಾರೆ, ಆದರೂ ಹೇಳೋಕ್ಕಾಗಲ್ಲ. ಹಾಂ, ಸೊ ಇದೊಂದು ಡಿಸೈನ್ ಇನ್ಫೋ ಅಂದ್ಬಿಟ್ಟು ಕಡಿಮೆ ಹಣದಲ್ಲಿ ನಾವು ಖರೀದಿ ಮಾಡ್ಕೋಬೋದು. ಡಿಸೈನ್ ಇನ್ಫೋ ಅಲ್ವಾ? ಸೊ ಇದು ನಾವು ಫ್ಲಿಪ್ಕಾರ್ಟಲ್ಲಿ ಖರೀದಿ ಮಾಡ್ತೀವಿ ಅಂದರೆ ನಮಗೆ ಆಗುತ್ತೆ ಕರೆಕ್ಟಾಗಿ 14,000 ಬೇಕು. ಆದರೆ ಇದು ಬಪ್ಪ, ಇದು ಇಡೀ ಬಪ್ಪ. ಇರಮ್ಮ ಹಾಂ, ಆಗಲ್ಲ ಸುಮ್ಮನೆ ಹಿಡ್ಕೋಬೇಕಷ್ಟೆ. ಹಾಂ, ಹಂಗೆ ಹಿಡ್ಕಪ್ಪ, ಹಂಗೆ. ವೆರಿ ಗುಡ್. ಹಾಂ, ಬರೀ ಇದು ಮಾತ್ರ ಕಾಣಿಸ್ಬೇಕು. ಕರೆಕ್ಟಾಗಿ ಕೂತ್ಕೋತಿಂತ ಅಯ್ಯೋ, ಹಿಂಗೆ ಆ ರೀತಿ ಹಿಡ್ಕೋಬೇಕು. ಓಕೆ, ಓಪನ್ ಮಾಡೇ ಬಿಡೋಣ. ಸೊ ಡಿಸೈನ್ ಇನ್ಫೋ ಅಂತ. ಸೊ ಇದ್ರಲ್ಲಿ ಬಂದು ಎಲ್ಲ ಒಳ್ಳೆ ಬಂದೋಬಸ್ತಾಗದೆ, ನೀಟಾಗಿ ಬಂದೋಬಸ್ತಾಗಿ ಕೊಟ್ಟವ್ರೆ. ಸೊ ಇದೇ ಪ್ರಾಡಕ್ಟ್ನ ಸ್ವಲ್ಪ ಮೇಕೆತ್ತವ ಇರಮ್ಮ, ಸ್ವಲ್ಪ ಹಂಗಿರೋ 6 ಹಾಕಿದೆಯಾ? ಹಾಂ, ಇದೇ ಪ್ರಾಡಕ್ಟನ್ನು ನಾವು ಫ್ಲಿಪ್ಕಾರ್ಟಲ್ಲಿ ಅಮೆಝಾನ್ ತರಿಸ್ರೆ 14,000. ಎಷ್ಟು ಹೇಳಿ ಅಪ್ಪ, 14,000. ಗಾಡಿ ಬೀಗ ಕತ್ರಿ ನೋಡಲ್ಲಿ ಕತ್ರಿ ಎತ್ಕೊಬರೋದು. ಬೆರಳು ಈಚೆ ಬರಬಾರ್ದು ಸರ್. ಹಾಂ, ಸರಿಯಾಗಿ ಹಿಡಿ ನೋಡಿ, ಹಿಂಗೆ ಹಿಡ್ಕೊಬೇಕು. ಕಾಲು ಕಾಣ್ತದೆ, ಅದಕ್ಕೆ ಹಿಂಗೆ ಹಿಡಿದಿರೋದು ಸುಮ್ಮನೆ. 14,000 ಆಗುತ್ತೆ. ಯಾವುದ್ರಲ್ಲಿ? ಫ್ಲಿಪ್ಕಾರ್ಟು, ಅಮೆಝಾನಲ್ಲಿ. ಅದೇ ಈ ಡಿಸೈನ್ ಇನ್ಫೋಲಿ ನಮಗಿದು ಬಂದು ರೇಟ್ ಬಂದು ಕಡಿಮೆ ಇದೆ. ಎಷ್ಟು ಹೇಳಿ? ಟೋಟಲ್ 9,000 ಬೀಳುತ್ತೆ. ಅಲ್ಲಿಗೆ ಟೋಟಲ್ ನನಗೆ 5,000 ಉಳೀತದೆ. ಎಷ್ಟು ಹೇಳಿ? 5,000. ಪ್ರಾಡಕ್ಟ್ ಒರಿಜಿನಲ್ ಆಗಿಬಿಟ್ರೆ ನಾನು ಬಚಾವು. ಏನಾದರೂ ವ್ಯತ್ಯಾಸ ಆಗಿಬಿಟ್ರೆ ನನ್ನ ಕತೆ ಕೆಡ್ತು. ಅದೇ ತಗೊಳಕ್ಕೆ ದಮ್ಮಿರಬೇಕು, ಮೀಟ್ರ್ ಇರಬೇಕು. ಯಾಕೆಂದರೆ ನೋಡಿ, ಇಲ್ಲೆಲ್ಲ ಹಾಕಿದ್ದಾರೆ ನೋಡಿ, ಡಿಸೈನ್ ಫಾರ್ ಬಿಲ್ಲಿಂಗ್ ಡೀಟೇಲ್ಸ್, ಶಿಪ್ಪಿಂಗ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಸೊ ಫಸ್ಟು ನೀನು ಪ್ರಾಡಕ್ಟ್ ಓಪನ್ ಮಾಡಪ್ಪ. ನೀನು ನನಗನ್ಬೇಡಿ, ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಪ್ಯಾಕಿಂಗ್ ಮಾತ್ರ ಭಯಂಕರವಾಗಿ ಮಾಡೋರೆ. ಓ, ಏನು ಗುರು ಇದು ಇಷ್ಟೊಂದು ಇದಾಗದೆ, ಹಾರ್ಡಾಗದೆ. ಸ್ವಾಮಿ, ಓಹೋ, ಒಳಗೂ ಒಂದು ಪ್ಯಾಕಿಂಗ್ ಇದೆ ಗುರು. ಸ್ವಲ್ಪ ಮೇಕೆತ್ತಪ್ಪ, ಹಿಂಗಿರ್ಬೇಕು. ಹಿಂಗೆ ಜನಕ್ಕೆ ಗೊತ್ತಾಗಬೇಕಲ್ಲ. ಹೆಂಗೆ ಗೊತ್ತಾಗೋದು? ನೀನು ಬೆಂಡ್ ಮಾಡಿಬಿಟ್ರೆ ಗೊತ್ತೇ ಆಗೋಲ್ಲ. ನಾವು ಓಪನ್ ಮಾಡೋದು, ತೋರಿಸೋದು ಎಲ್ಲ ಗೊತ್ತಾಗಬೇಕು. ಇನ್ ಕೇಸ್ ಇದೇನೋ ಬೇರೆದಾಗ್ಬಿಟ್ರೆ ವಾಪಸ್ ಕಳ್ಸೋಕ್ಬೇಕಲ್ಲ. ಇಲ್ಲಿ ಒಂದು ಬಾಕ್ಸ್ ಪೀಸ್. ಅಯ್ಯಪ್ಪ, ಬರೀ ರೊಟ್ಟಿ ಅದೆಲ್ಲ. ಅಯ್ಯೋ ಸ್ವಾಮಿ, ಬರೀ ರೊಟ್ಟೆ ನೋಡ್ಬಿಟ್ಟು ನನಗೆ ಭಯ ಆಗೋಯ್ತಲ್ಲ.
ಮುರಿ ಬೆಟ್ಟೆ ಕಾಣಿಸ್ತದಲ್ಲ ಸ್ವಾಮಿ. ಬಂತು. ಎಸ್ ಹಬ್ಬ. ನೋಡ್ರಿ DJI ಮೈಕ್ ಮಿನಿ. ಕಾಣಿಸ್ತಾ ಇದೆಯಾ? ಪಕ್ಕ ಒರಿಜಿನಲ್ ಪ್ರಾಡಕ್ಟು. ಯಾವುದೇ ತರಹದ ಭಯ ಬೀಳಂಥ ಅಗತ್ಯ ಇಲ್ಲ. ಯಾಕಂದ್ರೆ ರಟ್ ನೋಡ್ಬಿಟ್ಟು ಸ್ವಲ್ಪ ಹೆದರ್ಬಿಟ್ಟೆ. ನೋಡಿ, ಡಿಸೈನ್ ಇನ್ಫೋದಲ್ಲಿ ನೀವು ಖರೀದಿ ಮಾಡೋದ್ರಿಂದ ನಿಮ್ಗೆ ಹಣ ಉಳಿತದೆ. 5,000 ಉಳಿತದೆ ನೋಡ್ರಿ. ಹೆಚ್ಚು ಕಮ್ಮಿ 5,000 ಉಳಿತದೆ. ಸೊ ನಾವು ಅದೇ ಫ್ಲಿಪ್ಕಾರ್ಟು ಅಮೆಝಾನಲ್ಲಿ ನಾವು ಖರೀದಿ ಮಾಡ್ತೀವಿ ಅಂದರೆ ನಮ್ಗೆ ತುಂಬ ಲಾಸ್ ಆಗುತ್ತೆ. ಅದಾಯ್ತಾ? ನನಗೆ ಎಷ್ಟು 9,000ಕ್ಕೆಲ್ಲ ಸಿಕ್ಕಿದೆ ಇದು. ಸುಮ್ಮನಿರಪ್ಪ, ಸುಮ್ಮನಿರು ಅಂತಿಲ್ವಾ? ಈ ಆ ಥರ ಪಡಬಾರ್ದು. ಇದರಲ್ಲೆಲ್ಲ ತುಂಬ ಸಮಾಧಾನವಾಗಿ ತೆಗಿಬೇಕು. ನನಗೆ ಆ ಥರ ಜಾಸ್ತಿ ಸ್ವಲ್ಪ ಎಲ್ರಿಗೂ ಅಷ್ಟೇ. ಸಾಮಾನ್ಯವಾಗಿ ಇದು ಓಪನ್ ಮಾಡೋ ಗಂಟ ಆ ಥರನೇ. ಎಸ್, ಓಪನ್ ಮಾಡಿಬಿಟ್ಟೆ. ಅಂತಿಂತು. ವಾವ್, ಒಂದು ಬ್ಯಾಗು ಕೊಟ್ಟವ್ರೆ ಗುರು. ಸೂಪರಾಗಿ ಕೊಟ್ಟಿದ್ದಾರೆ ಬ್ಯಾಗು, ಸಖತ್ತಾಗಿದೆ. ಮೈಕ್ ಸಿಗ್ತೈತೆ ಕೈಗೆ. ನೈಸ್, ಒಂದು ಒಳ್ಳೆ ಬ್ಯಾಗ್ ಕೊಟ್ಟಿದ್ದಾರೆ. ಕವರ್ ನೋಡಿ ಎಷ್ಟು ಚೆನ್ನಾಗಿದೆ. ಓಪನ್ ಮಾಡಿದೆ. ವಾಟ್ ಆ ಬ್ಯೂಟಿಫುಲ್. ನೈಸ್. ಹಿಂಗೆ ಇದಿಲ್ಲ, ಹಿಂಗೆ ಪ್ರೆಸ್ ಮಾಡಬೇಕು. ಸೂಪರ್ ನೋಡ್ರಿ. ಖುಷಿ ಆಯ್ತು ಗುರು. ತೂಕ ಅದಪ್ಪ. ಏನು ತೂಕ ಇದೆ ಗುರು ಇದು? ಸಖತ್ ತೂಕ ಇದೆ. ನೋಡಿ ಈ ರೀತಿ. ಇದು ನೋಡಿ, ಇದರ ಒಂದು ಕ್ಲಿಪ್ ಇದೆ. ಸೊ DJI ಮೈಕು ಸಖತ್ತಾಗಿದೆ, ಸಾಲಿಡಾಗಿದೆ. ಭಾಳ ಖುಷಿ ಆಯ್ತಪ್ಪ ಸದ್ಯ. ನಾನೀಗ ನೋಡಿದಾಯಿತು, ಮೈಕೇನೋ ಖರೀದಿ ಮಾಡಾಯಿತು. ಸೊ ನೆಕ್ಸ್ಟು ನನಗೆ ಬೇಕಾಗಿರೋದು ಏನು ಹೇಳಿ, ಇದು DJI 5 Pro ಕ್ಯಾಮ್ರಾ ಬೇಕು ನೋಡಿರಿ. ಈ ರೀತಿ ನೋಡ್ಲಿಕ್ಕೆ ಸಿಗ್ತೈತೆ. ಘಮ ಅಂತದೆ, ಸೆಂಟು ವಾಸನೆ. ಸೊ ಇದು ಮೈಕು ಇದಕ್ಕೆಲ್ಲ ಹಾಕ್ಕೊಳ್ಳೋಕ್ಕೆ ಇದೇನೋ ಇದೆಲ್ಲ ಕೊಟ್ಟಿದ್ದಾರೆ. ಇದ್ರ ಹೆಸರೇನು ಅಂತಲ್ಲ, ಸ್ಪಾಂಜು. ಇರಪ್ಪ, ಹೇಳ್ದಾಡ್ಬೇಡ, ಆ ಕಡೆ ನೋಡಿ. ಥರ 2 ಸ್ಪಾಂಜ್ ಇದೆ. 4 ಕೊಟ್ಟಿದ್ದಾರೆ ಗುರು ನೋಡ್ರಿ. ಗ್ರೇಟ್. 4 ಸ್ಪಾಂಜ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಯಿತು. ಹಾಗೆ ಇದೊಂದು ಇದೊಂದು ಕನೆಕ್ಟ್ರ್ ಕೊಟ್ಟಿದ್ದಾರೆ. ಸೊ ಹಾಗೆ ಒಂದು USB ಕೇಬಲ್ ಇದೆ. ಇಷ್ಟಿದೆಯಪ್ಪ. ನಿಜಕ್ಕೂ ಭಾಳ ಖುಷಿ ಆಯಿತು ನೋಡ್ರಿ. ಇದೊಂದು ಬ್ಯಾಗು, ಸಖತ್ತಾಗಿರೋ ಬ್ಯಾಗಿದೆ. ಸ್ವಲ್ಪ ಮೇಕೆತ್ತಪ್ಪ. ಒಟ್ಟು ನನಗೆ ಟೋಟಲಾಗಿ ಇದು ಕವರ್ ನೋಡ್ಬಿಟ್ಟು ನಾನು ಸ್ವಲ್ಪ ಡರ್ರಾಗ್ಬಿಟ್ಟೆ. ಬಟ್ ಏನು, ನೋ ಪ್ರಾಬ್ಲಮ್. ಎಲ್ಲ ಸೂಪರಾಗಿದೆ ಮೆಟೀರಿಯಲ್ಸು. ವೀಕ್ಷಣೆ ಮಾಡ್ಬೋದು. ಕೊಡಪ್ಪ ಇದು ಫೋನ. ನೋಡಿ. ಬೇಡ ಇರು, ಏನೇ ತೊಂದರೆ ಇಲ್ಲ. ನಾನು ಉಲ್ಟಾ ಹಿಡ್ಕೋಬೇಕಂತ. ಸೊ ನಮ್ಮ ಮಕ್ಕಳು ಐಡಿಯಾ ಕೊಡ್ತವೆ ನನಗೆ. ಉಲ್ಟಾ ಹಿಡ್ಕಪ್ಪ, ಹಂಗಿಡ್ಕಪ್ಪ ಅಂತ ನೋಡ್ರಿ. ಸೊ ಈಗ ಖರೀದಿ ಮಾಡಿ ಈಗ ಡೆಲಿವರಿ ಕೊಟ್ಟೋದ್ರು. ಈಗ ತೆಗೆದುಕೊಂಡು ಬಂದು ಡೈರೆಕ್ಟಾಗಿ ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಇದುವೇ DJI ಮೈಕ್ ಮಿನಿ. ಸೊ ಇದರ ಒಂದು ಕ್ವಾಂಟಿಟಿ ಮಾತ್ರ ನೆಕ್ಸ್ಟ್ ಲೆವೆಲು. ಯಾಕೆಂದ್ರೆ ನಾನು ಆಲ್ಮೋಸ್ಟ್ ಎಲ್ಲ ಸುಮಾರು ಇಲ್ಲಾಂದ್ರೂ ಒಂದು 100 ವೀಡಿಯೋ ನೋಡಿದಾನೋ ಏನೋ ಕಾಣಿ. ಎಲ್ಲ ಚೆಕ್ ಮಾಡಿ ಪರಿಶೀಲನೆ ಮಾಡಿ ನಾನು ಇದನ್ನು ಖರೀದಿ ಮಾಡಿರೋದು. ಸೊ ಇದರ ಪ್ರಯೋಜನ ಯಾವ ರೀತಿ ಅಂದರೆ, ನಮಗೆ ವಾಯ್ಸ್ ಕ್ಲಾರಿಟಿಗೆ ಅನುಕೂಲ ಆಗುತ್ತೆ. ಅರ್ಥ ಆಯ್ತಾ? ವಾಯ್ಸ್ಗೋಸ್ಕರ ನಾವು ಇದನ್ನು ಖರೀದಿ ಮಾಡಲಿಕ್ಕೆ ಸರಿ ಅನ್ಕೋತೀನಿ. ಸೊ ನೋಡಿ, ಈ DJI ಮೈಕ್ನ ಈಗ ನೆಕ್ಸ್ಟು ನಾನು ತರಿಸ್ತಕ್ಕಂಥ ಒಂದು ಕ್ಯಾಮ್ರಾ ಬಂದು DJI ಯಾವುದದು 5 Pro. DJI Osmo Action 5 Pro ತರಿಸ್ಕೊತೀನಿ. ಯಾಕೆಂದರೆ ನಾನು ಚೆಕ್ ಮಾಡೋದ್ರ ಪ್ರಕಾರ ನನಗೆ 100% ರಿಸಲ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇರೋದು ಅಂದರೆ ಸೊ DJI Osmo Action 5 Pro ಸಖತ್ ರಿಸಲ್ಟ್ ಸಿಗ್ತಾಯಿದೆ. ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು ಸಹ ನನಗೆ ತಿಳಿದು ಬಂದಿದೆ. ಇದನ್ನೆಲ್ಲ ಗಮನಿಸಿ ನಾನು ನೆಕ್ಸ್ಟು ಒಂದು DJI Action 5 Proನ ಖರೀದಿ ಮಾಡ್ತೀನಿ.
ಸೊ ನನಗೆ ಭಾಳ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಸೊ ತಾವು ಸಹ ಏನು ಈ ಒಂದು ಡಿಸೈನ್ ಇನ್ಫೋ ನೋಡ್ರಿ, ನೋಡ್ಕೊಳ್ಳಿ ಇಲ್ಲಿ ನೋಡಿ, ಸುಮ್ಮನೆ ವೆಬ್ಸೈಟ್ಗೆ ಹೋಗಿ ಡಿಸೈನ್ ಇನ್ಫೋ ಅಂತ ಹಾಕಿ ಅಚ್ಚುಕಟ್ಟಾಗಿ ಓಪನ್ ಆಯ್ತದೆ. ನಿಮ್ಗೆ ಎಷ್ಟು ದುಡ್ಡು ಉಳಿತದೆ ಅಂದರೆ ನಿಜಕ್ಕೂ ಬಹಳ ಶೇವ್ ಆಗುತ್ತೆ ಅಣ್ಣ. 5,000 ಕಣ್ರಿ, ನೋಡ್ರಿ, 1 ರೂಪಾಯಿ ಅಲ್ಲ, 5,000 ಸೇವ್ ಆಗಿದೆ. 9,000ಕ್ಕೆ ನನಗೆ ಅಚ್ಚುಕಟ್ಟಾಗಿ ಈ ಮೈಕ್, ಇದೇ ಮೈಕು, ನೀವು ಡಿಸೈನ್ ಮೈಕ್ ಇದನ್ನೇ ನೀವು ಫ್ಲಿಪ್ಕಾರ್ಟಲ್ಲಿ ಹೋಗಿ ಸರ್ಚ್ ಮಾಡಿ, ನಿಮಗೆ ಕರೆಕ್ಟಾಗಿ 14,000 ತೋರಿಸ್ತಾರೆ. ಅರ್ಥ ಆಯ್ತು? ಅಮೆಜಾನಲ್ಲಿ ಸರ್ಚ್ ಮಾಡಿ 14,000, 5,000 ನನಗೆ ಶೇವ್ ಆಗಿದೆ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ತಾವು ಸಹ ಡಿಸೈನ್ ಇನ್ಫೋದಲ್ಲಿ ಖರೀದಿ ಮಾಡಿ. ಸೊ ನನ್ನ ಏನು ಮುಂದಿನ ವಿಡಿಯೋ ಅಂದರೆ ಏನು ಆ್ಯಕ್ಷನ್ 5 Pro ಈ ಒಂದು ಕ್ಯಾಮರಾದ ಡೀಟೇಲ್ಗೋಸ್ಕರ ನಿರೀಕ್ಷಿಸಿ ಅಂತ ಹೇಳ್ತಾ, ಸೊ ಒಂದು ವೇಳೆ ಆ ವಿಡಿಯೋ ಹಾಕಿದ ತಕ್ಷಣ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ದಯವಿಟ್ಟು ಲಿಂಕ್ ಹಾಕಿರ್ತೀನಿ, ಹೋಗಿ ವಾಚ್ ಮಾಡಿ. ಧನ್ಯವಾದಗಳು.